ಹುಳನೇ ಕಾಣ್ತಾ ಇದೆಯಲ್ಲ, ಹುಳ ಬಿದ್ದಿರೋ ಹುಳ ಕಾಣ್ತಾ ಇದೆಯಲ್ಲ. ಆಯುರ್ವೇದ ಇದು ಬೆಸ್ಟ್ ಅನಿಸುತ್ತೆ, ಚೆನ್ನಾಗಿದೆ. ಬಟ್ ಇದು ಎಲ್ಲರಿಗೂ ತಿಳಿದ್ರೆ ಅನುಕೂಲ. ಓಕೆ. ಹಾಯ್ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ನೋಡಿ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಒಳಗಡೆ ಹೋಗ್ಬಿಡೋಣ ಬನ್ನಿ. ಇವತ್ತು 4-5 ಜನ ಬಂದಿದ್ದಾರೆ. ಎಸ್ಪೆಷಲಿ ಮೇಯ್ನಾಗಿ ಪಾಪ ನೈಟ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಗುಂಡ್ಲುಪೇಟೆಯಿಂದ ಎಲ್ಲ ಬಂದಿದ್ದಾರೆ. ಸೊ ಅವ್ರನ್ನೂ ಮಾತಾಡ್ಸೋಣ, ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ನೋಡೋಣ. ಸಾಧ್ಯ ಆದರೆ ಅವ್ರಿಗೂ ಕ್ಲಿಯರ್ ಮಾಡ್ಕೊಡೋಣ. ಸೊ ಬನ್ನಿ, ಇನ್ಯಾಕೆ ತಡ ಮಾಡೋದು, ಫಟಾಫಟ್ ಅಂತ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ರೈಟ್ ಸೈಡ್ ಕೊಡ್ತಾರೆ, ರೈಟ್ ಸೈಡ್ ಹೋಗಿ ಬಿಡ್ತಾರೆ. ಲೆಫ್ಟ್ ಸೈಡ್ ಕೊಟ್ಕೊಂಡು ರೈಟ್ ಸೈಡ್ ಬಿಡ್ತಾರೆ. ಸರ್, ನೀವು ಎಲ್ಲಿಂದ ಬಂದಿರಾ, ನಿಮ್ಮ ಹೆಸರೇನು ಅಂತ ನಿಮ್ ಪರಿಚಯ ಮಾಡ್ಕೊಳ್ತಾ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಏನ್ ಅನ್ನಿಸ್ತು ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ಗುಂಡ್ಲುಪೇಟೆಯಿಂದ ಬಂದಿರೋದು. ತುಂಬಾ ಪೇನ್ ಇತ್ತು, ಉಳ್ಕಲಾಗಿತ್ತು, ಸಣ್ಣ ಹೋಲಾಗಿ ಊಟ ತಿಂಡಿ ಮಾಡಕ್ ಆಗ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಇದು ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಫ್ರೆಂಡ್ಸ್ಗಳೆಲ್ಲ ತುಂಬಾ ಜನ ಇದ್ದಾರೆ, ಖಂಡಿತ ಕರ್ಕೊಂಡ್ ಬರ್ತೇನೆ. ಇಲ್ಲಿ ಬಂದ್ 2 ನಿಮಿಷಕ್ಕೆ ನನಗೆ ಎಲ್ಲ ಕ್ಲಿಯರ್ ಆಗಿದೆ. ಆಯುರ್ವೇದ ಇದು ಬೆಸ್ಟ್ ಅನಿಸುತ್ತೆ, ಚೆನ್ನಾಗಿದೆ. ಬಟ್ ಇದು ಎಲ್ಲರಿಗೂ ತಿಳಿದ್ರೆ ಅನುಕೂಲ. ಓಕೆ. ಹುಳನೇ ಕಾಣ್ತಾ ಇದೆಯಲ್ಲ, ಹುಳ ಬಿದ್ದಿರೋ ಹುಳ ಕಾಣ್ತಾ ಇದೆಯಲ್ಲ. ಬೆಳಗ್ಗೆ ಎಲ್ಲ ಇತ್ತು, ಈಗೆಲ್ಲ ನಾವಿಲ್ಲ. ನಮ್ಗೆ ನೀವು ಮಾಡಿರೋದು ನಮ್ಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ಯಾ? ಹೌದು. ಓಕೆ, ಫೈನ್. ವೀಕ್ಷಕರೇ ನೋಡಿ, ನಾವು ಮಾಡೋ ವಿಡಿಯೋ ನಮ್ಮ ಅಕ್ಕಪಕ್ಕದ ಏರಿಯಾ ಗೊತ್ತಾದ್ರೆ ಸಾಕು ಅಂತ ನಾವು ಅನ್ಕೊಂತಿದ್ವಿ. ಇದು ಕರ್ನಾಟಕದ ಮೂಲೆಗೆ ಹೋಗಿ ಸೇರಿದೆ ಅಂದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ. ಇವರು ಗುಂಡ್ಲುಪೇಟೆಯಿಂದ ನೈಟ್ ಟ್ರಾವೆಲ್ ಮಾಡ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿ 6 ಗಂಟೆಗೆ ಬಂದು ರೀಚ್ ಆಗಿದ್ದಾರೆ ಇಲ್ಲಿಗೆ. ಸರ್, ಈಗ ಏನ್ ಅನ್ನಿಸ್ತಿದೆ ಸರ್? ತುಂಬಾ ಖುಷಿ ಆಯ್ತು. ಬೇರೆ ನಮ್ಮ ಸ್ನೇಹಿತರುಗಳು ಬೇರೆ ಇದ್ರೆ ಕಳಿಸ್ತೀವಿ, ಖಂಡಿತ. ಈ ಹಲ್ಲು ನೋವು ಹೇಗಿದೆ ಇವಾಗ? ಏನಿಲ್ಲ ಇವಾಗ, ಈಗ ಪ್ರೆಸೆಂಟ್ ಏನಿಲ್ಲ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಹಲ್ಲು ನೋವು ಬರೋದಿಲ್ಲ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ಅದು ಸರಿ ಹೋಗುತ್ತೆ. ಅದಾದ್ಮೇಲೆ ನೀವು ಕೋಲ್ಡ್ ಐಟಮ್ ತಿನ್ಬಾರ್ದು, ಸರಿ, ಸ್ವೀಟ್ ತಿನ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು. 1 ವೀಕ್, ಸರಿ, 1 ವೀಕ್ ನೀವು ಹಂಗಿದ್ರೆ ಹಲ್ಲು ನೋವು ಮತ್ತೆ ಬರೋದಿಲ್ಲ, ಇಲ್ಲಾಂದ್ರೆ ಬರುತ್ತೆ. ಸರಿ ಸರ್. 1 ವಾರ ನೀವು ಈ ತರ ಇರ್ಬೇಕಾಗುತ್ತೆ. ಓಕೆನಾ? ಎಸ್ಪೆಷಲಿ ಅಲ್ಲಿ ನೋವು ಇರೋದು ತುಂಬಾ ಪೇನ್ ಇರುತ್ತೆ. ತುಂಬಾನೇ ಒಂಚೂರು ಒಂದು ಕಾಫಿ ಕುಡಿಯೋಕ್ಕಾಗಲ್ಲ, ಒಂದು ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಕ್ಲಿಯರ್ ಆದ್ರೆ ಇದು ತುಂಬಾ ಬಂದ್ಮೇಲೆ ಒಂಚೂರು ಹೆಲ್ಪ್ ಆಗುತ್ತೆ ಸರ್. ಈಗ ನೋವು ಕಮ್ಮಿ ಆಗಿದೆ ಅಂತ ಏನ್ ಹೇಳಿದ್ರಿ, ಇದು ಸ್ವಲ್ಪ ಅಷ್ಟೇನೆ, ಅದಾದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ. ನಿಮ್ಗೆ ಏನಾದ್ರು ಸರಿ ಹೋದ್ರೆ ಮಾತ್ರ, ಇದು ಓಕೆ ಅನ್ಸಿದ್ರೆ ಮಾತ್ರ ದಯವಿಟ್ಟು ಬೇರೆಯವ್ರಿಗೂ ಹೇಳಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಖಂಡಿತ ಹೇಳಿ. ಎಸ್ಪೆಷಲಿ ಬಡವ್ರಿಗೆ ಹೇಳಿ. ಅವ್ರಿಗೆ 2,000, 3,000, 5,000 ಕೊಟ್ಟು ಹೋಗೋದಕ್ಕೆ ಕಷ್ಟ ಆಗ್ಬೋದು, ಅಂತವ್ರಿಗೆ ಹೇಳಿ. ಓಕೆನಾ? ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾದ್ರೆ ನಮಗೂ ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವ್ ಯಾವ್ದೇ ಬಲವಂತ ಮಾಡ್ತಾ ಇಲ್ಲ, ನಿಮ್ಗೆ ಇಷ್ಟ ಇದೆ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಒಳ್ಳೇದಾಯ್ತು ಅಂದ್ರೆ ನಮಗೂ ಅದೇ ಖುಷಿ. ಸೊ ಬೆಂಗಳೂರು ಬಾರ್ಡರ್ ಬಿಟ್ಟು ಹೊರಗಡೆಯಿಂದನು ಗುಂಡ್ಲುಪೇಟೆ, ಹಾಸನ್ನು, ಈ ತರ ಎಲ್ಲಾ ಕಡೆಯಿಂದನು ಬರ್ತಾ ಇರೋದು ಜನಗಳು, ಮತ್ತೆ ಫೋನ್ ಮಾಡ್ತಾ ಇರೋದು, ರೆಸ್ಪಾನ್ಸ್ ಸಿಗ್ತಾ ಇರೋದು ನೋಡ್ರೆ ಬಹಳ ಖುಷಿ ಆಗ್ತಿದೆ. ಇದೇ ತರ ಸಪೋರ್ಟ್ ಮಾಡ್ತಾರೆ. ನಾವು ಮಾಡ್ತಾ ಇರೋದು ನಿಮ್ಗೋಸ್ಕರ. ನಿಮ್ಗೆ ಒಳ್ಳೇದಾದ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.